ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಏನ್ ಸರ್? ಸರ್ ಅದು ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಅದನ್ನ ಕರೆದಿದ್ದಾರೆ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಅದಕ್ಕೆ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ, ಹೋಗಿದ್ದೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿ ಆಗ್ತದೆ. ಗೊಂದಲಕ್ಕೆಲ್ಲ ಇವತ್ತು ತೆರೆ ಬೀಳುತ್ತದ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಿಲ್ಲ. ಬಂತು ಕೆಲವರೆಲ್ಲ ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂತದ್ದು. ಅಧಿಕಾರದಾಗಿದ್ದಾಗ ನಾಯಕತ್ವ ಮತ್ತೊಂದು ಮೂರು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನಕ್ಕೆ ಹೋಗ್ತೀರಿ. ಆ ಗೊಂದಲ ಅನ್ನೋ ಪ್ರಶ್ನೆ ಎಲ್ಲ ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತದೆ. ಸಚಿವ ಸಂಪುಟ ಪುನರ್ರಚನೆ ಆದ್ರೆ, ಇಲ್ಲ ವಿಸ್ತರಣೆ ಆತರ ಆದ್ರೆ, ಪುನರ್ರಚನೆ ಆದ್ರೆ ಮತ್ತೊಮ್ಮೆ ಪಕ್ಷ ನಿಮ್ಗೆ ಒಂದು ಅವಕಾಶ ಸಿಗುತ್ತೋ, ನೀವು ಆಕಾಂಕ್ಷಿ ಇದ್ದಾರೆ? ಸಹಜ ಅಲ್ಲ ಸರ್, ಸಹಜ ಅಲ್ಲ. ನಂದು ಕಾಂಗ್ರೆಸ್ ಪಕ್ಷ. ಈಗ ಪುನರ್ರಚನೆ ಆಗುತ್ತಾ ಅಥವಾ ಏನೋ ನಾಯಕತ್ವ? ಅದನ್ನೆಲ್ಲ ನಿರ್ಧಾರ ತಗೊಳ್ಳೋದು ಹೈಕಮಾಂಡ್. ಬಟ್ ಇವತ್ತೆಲ್ಲ ಒಂದು ಗೊಂದಲಕ್ಕೆ ತೆರೆ. ಗೊಂದಲ ತೆರೆ ಯಾಕನ್ನಕತ್ತೀರಿ ನೀವ್ಯಾಕ? ಮಾಧ್ಯಮದವ್ರು ಯಾಕೆ ಗೊಂದಲ ಅನ್ನಕತ್ತೀರಿ? ನಮ್ಮಲ್ಲಿ ಗೊಂದಲನೇ ಇಲ್ಲ, ಮತ್ ನೀವಾಗ ಗೊಂದಲ ಅಂತ ಹೇಳಕತ್ತೀರಿ. ನಮ್ಮಲ್ಲೇ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ನಿರ್ಧಾರಗಳು ಮತ್ತೊಂದು ಈಗ ಸಹಜವಾಗಿ 3-4 ಬಹಳ ಪ್ರಮುಖವಾದಂತ ವಿಚಾರಗಳು ಅದಾವ. ರಾಜ್ಯಸಭಾ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, SIR ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ. ಅದ್ರ ಜೊತೆಗೆ ಇದು ಒಂದ್ ಸಬ್ಜೆಕ್ಟ್, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಸಹಜವಾಗಿ ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಅಂತವೆಲ್ಲ ಗೊಂದಲ ಅನ್ನಕ್ ಹೋಗ್ಬಿಡ್ರಿ. ನಮ್ಮ ಪಾರ್ಟಿ ಒಳಗ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ಏನಂತ ಸತೀಶ್ ಅಣ್ಣವರು ಹಿರಿಯ ಸಚಿವರು, ಅವರಷ್ಟು ನಾನು ಹಿರಿಯ ಅಲ್ಲ. ನನಗಿದ್ದ